ಪ್ರೀತಿಸಿ ಮದುವೆ ಆಗಿದ್ದ ಜೋಡಿಯ ರಕ್ಷಣೆಗೆ ಈಗ ಅಧಿಕಾರಿಗಳು ನಿಂತುಕೊಂಡಿದ್ದಾರೆ. ಬಹಿಷ್ಕಾರ ಹಾಕಿದ್ದ ಕೊಪ್ಪಳದ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಖುದ್ದಾಗಿ ಬಹಿಷ್ಕಾರವನ್ನು ಹಾಕಲಾಗಿತ್ತು ಸಮುದಾಯದ ಕಾರಣ ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಈಗ ಆ ಕುಟುಂಬ ಮತ್ತು ಆ ಪ್ರೇಮಿಗಳು ಬೆಂಬಲವಾಗಿ ಅಧಿಕಾರಿಗಳು ನಿಂತುಕೊಂಡಿದ್ದಾರೆ. ಬಹಿಷ್ಕಾರ ಹಾಕಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸಹಬಾಳ್ವೆ ಮಾಡಿಕೊಂಡು ಹೋಗಬೇಕು ಅಂತ ವಾರ್ನ್ ಮಾಡಿದ್ದಾರೆ, ತಾಕೀತು ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಮುಂದೆ ಇಂಥ ಕ್ರಮವನ್ನ ಕೈಗೊಳ್ಳದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಅಂದ್ರೆ ಈ ರೀತಿಯಾಗಿ ಇನ್ನು ಮುಂದೆ ಬಹಿಷ್ಕಾರವನ್ನ ಊರಲ್ಲಿ ಹಾಕಬಾರದು ಅಂತ ಎಚ್ಚರಿಸಿದ್ದಾರೆ. ಅಧಿಕಾರಿಗಳ ಎಚ್ಚರಿಕೆಯಿಂದಾಗಿ ಈಗ ಆ ಊರಿನ ಗ್ರಾಮಸ್ಥರು ಬಹಿಷ್ಕಾರದಿಂದ ಹಿಂದೆ ಸರಿದಿದ್ದಾರೆ. ತಪ್ಪು ಮಾಡಿದಕ್ಕೆ ನಾನು 8 ವರ್ಷ ತನ ಊರಾಗ ಕೊಟ್ಟ ಒಳಗೆ ಕರ್ಕೊಂತಿದ್ರಿ ನಮ್ಮ ದೈವದವರು. ನಮ್ದೊಂದು ಉರ್ಸಿತ್ತು ರೀ. ಉರ್ಸಿಗೆ ಎಲ್ಲರೂ ನಾವು ಮಂದಿ ಕರೆದಿವಿ ಬರ್ರಿ ಅಂತೇಳಿ. ಒಂದು 8-10 ಮಂದಿ ನಮ್ಮ 8-10 ಮಂದಿ ಮನೆಯವ್ರು ಬಂದಿದ್ರಿ. ಬಂದು ಅವ್ರು ಊಟ ಮಾಡಿದಕ್ಕೆ ನಮ್ಮ ಜೊತೆಗೆ ಅವ್ರನ್ನೂ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈ ಕುಟುಂಬಕ್ಕೆ ಬಹಿಷ್ಕಾರವನ್ನು ಹಾಕಲಾಗಿತ್ತು. ಕಾರಣ ಪ್ರೀತಿ ಮಾಡಿ ಮದುವೆ ಆಗಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಇಡೀ ಊರು ಒಂದಾಗಿ ಒಂದು ಕುಟುಂಬವನ್ನ ಬಹಿಷ್ಕಾರ ಮಾಡಿದ್ರು. ಅಂದ್ರೆ ಇನ್ನು ಮುಂದೆ ನಮ್ಮ ಸಮುದಾಯದಲ್ಲಿ ಅವರನ್ನ ಸೇರಿಸಿಕೊಳ್ಳೋದಿಲ್ಲ, ಯಾರು ಕೂಡ ಮಾತನಾಡಿಸಬಾರದು, ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಕೊಡಬಾರದು, ಒಂದು ರೀತಿ ಆ ರೀತಿಯಾಗಿ ಬಹಿಷ್ಕಾರವನ್ನ ಊರಿಂದ ಆಚೆನೆ ಅನ್ನುವಂಥ ರೀತಿಯಲ್ಲಿ ಬಹಿಷ್ಕಾರ ಹಾಕಲಾಗಿತ್ತು. ಕೊಪ್ಪಳದಲ್ಲಿ ನಡೆದಂತಹ ಘಟನೆ ಇದು. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಅಧಿಕಾರಿಗಳು ಸ್ವತಃ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ನೋಡಿ ಸಂಧಾನ ಮಾಡ್ತಾ ಇರುವಂತಹ ಆ ಒಂದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಅದೇ ಊರಿನ ಒಂದು ದೇವಸ್ಥಾನದಲ್ಲಿ ಕುಳಿತು ಆ ಊರಿನ ಹಿರಿಯರೆಲ್ಲರನ್ನ ಸೇರಿಸಿ ಮಾತುಕತೆ ಮಾಡಿದ್ದಾರೆ. ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇನ್ನು ಮುಂದೆ ಈ ರೀತಿಯಾಗಿ ಬಹಿಷ್ಕಾರ ಹಾಕುವುದೆಲ್ಲವೂ ಕೂಡ ನಿಲ್ಲಬೇಕು, ಇದು ಕಾನೂನಿನ ವಿರುದ್ಧವಾಗಿ ಇರುತ್ತೆ. ಇನ್ ಕೇಸ್ ನೀವು ಈ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಂಡ್ರೆ ನಾವು ಕೂಡ ಕಠಿಣ ಕ್ರಮಗಳನ್ನ ಕಾನೂನಾತ್ಮಕವಾಗಿ ಜರುಗಿಸ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ಅದಾದ್ಮೇಲೆ ಊರಿನ ಜನ ಎಲ್ಲರೂ ಕೂಡ ಓಕೆ ಅನ್ನುವಂಥ ರೀತಿಯಲ್ಲಿ ಈಗ ಹಾಕಿದ್ದಂಥ ಬಹಿಷ್ಕಾರಕ್ಕೆ ಎಳ್ಳು ನೀರು ಬಿಟ್ಟು ಎಲ್ಲರೂ ಕೂಡ ಆ ಬಹಿಷ್ಕಾರದಿಂದ ಹಿಂದೆ ಸರಿದಿದ್ದಾರೆ. ನಿನಗೆ ಇಷ್ಟ ಇಲ್ಲ ನಿಮ್ಮ ಮನೆ ನೀವಿರು, ಇನ್ನೊಬ್ರಿಗೆ ಏನು ಹೇಳಕ್ ಹೋಗ್ರಿ. ಇಷ್ಟ ಇದ್ದಾರೆ ಹೋಗ್ತಾರೆ, ಅವ್ರು ಕಾರ್ಯ ಮಾಡ್ತಾರೆ, ಅವ್ರು ಊಟ ಮಾಡ್ತಾರೆ, ಅವ್ರು ಕಲ್ತಿರ್ತಾರೆ, ಅದನ್ನ ಪ್ರಶ್ನೆ ಮಾಡಂಗಿಲ್ಲ. ಇದು ಬಿಟ್ಟು ಏನ್ರ ಐತನಪ್ಪ ಈಗ ಹೇಳಿದಲ್ಲ ಏನಿಲ್ಲ ದಂಡ ಹಾಕ್ತಿವಿ, ಹೊರಗೆ ಇಡ್ತೀವಿ, ಅವನ್ನೆಲ್ಲ ಮಾತಾಡಂಗಿಲ್ಲ. ನಿನಗೆ ಇಷ್ಟ ಇಲ್ಲ ನಿನ್ ಮನೆಗೆ ಇನ್ನೊಬ್ರಿಗೆ ಏನ್ ಹೇಳಂಗಿಲ್ಲ. ಒಳಮಳ ಅದನ್ನ ಹೇಳ್ಬಿಡಪ್ಪ. ನಿನಗೆ ಇಷ್ಟ ಇಲ್ಲ ನಿಮ್ಮ ಮನೆ ನೀವಿರು, ಇನ್ನೊಬ್ರಿಗೆ ಏನು ಹೇಳಕ್ ಹೋಗ್ರಿ. ಇಷ್ಟ ಇದ್ದಾರೆ ಹೋಗ್ತಾರೆ, ಅವ್ರು ಕಾರ್ಯ ಮಾಡ್ತಾರೆ, ಅವ್ರು ಊಟ ಮಾಡ್ತಾರೆ, ಅವ್ರು ಕಲ್ತಿರ್ತಾರೆ, ಅದನ್ನ ಪ್ರಶ್ನೆ ಮಾಡಂಗಿಲ್ಲ. ಇದು ಬಿಟ್ಟು ಏನ್ರ ಐತನಪ್ಪ ಈಗ ಹೇಳಿದಲ್ಲ ಏನಿಲ್ಲ ದಂಡ ಹಾಕ್ತಿವಿ, ಹೊರಗೆ ಇಡ್ತೀವಿ, ಅವನ್ನೆಲ್ಲ ಮಾತಾಡಂಗಿಲ್ಲ. ನಿನಗೆ ಇಷ್ಟ ಇಲ್ಲ ನಿನ್ ಮನೆಗೆ ಇನ್ನೊಬ್ರಿಗೆ ಏನ್ ಹೇಳಂಗಿಲ್ಲ.